ಅದೊಂದು ಕಡೆ ದುರಂತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರವನ್ನು ಕೊಡಲಾಗಿದೆ, ಅಂದರೆ ಘೋಷಣೆ ಮಾಡಲಾಗಿದೆ. ತಮಿಳುನಾಡು ಸರ್ಕಾರದಿಂದ ಘೋಷಣೆ. ಗಾಯಾಳುಗಳಿಗೆ 1 ಲಕ್ಷ ಪರಿಹಾರವನ್ನು ತಮಿಳುನಾಡು ಸರ್ಕಾರ ಘೋಷಿಸಿದೆ. ದುರಂತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ 10 ಲಕ್ಷ ಪರಿಹಾರವನ್ನು ತಮಿಳುನಾಡು ಸರ್ಕಾರ ಘೋಷಿಸಿದೆ. ಏನಕ್ಕೆ ಸ್ವಾಮಿ, ಜೀವ ಹೋದ್ಮೇಲೆ 10 ಲಕ್ಷ ಕೊಟ್ರೆ, 1 ಕೋಟಿ ಕೊಟ್ರೆ, 10 ಕೋಟಿ ಕೊಟ್ರೇನು? ಹೋಗಿರೋ ಜೀವ ಅಂತೂ ವಾಪಸ್ ಬರಲ್ಲ. ಇನ್ನು ಗಾಯಾಳುಗಳಿಗೆ ಏನಾದರೂ ಕೊಟ್ಟರೆ ಅದು ಟ್ರೀಟ್ಮೆಂಟ್ಗೋ ಮತ್ತೊಂದಕ್ಕೋ ಹೆಲ್ಪ್ ಆಗ್ಬೋದು. ಆದರೆ ಮೃತಪಟ್ಟಂಥವ್ರಿಗೆ 10 ಲಕ್ಷ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಬಟ್ ಆದರೂ ಸರ್ಕಾರ ಕೊಡಬೇಕು. ಅದೇ ಥರ ಮೃತಪಟ್ಟಂತಹ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ಪರಿಹಾರ, ಗಾಯಾಳುಗಳಿಗೆ ತಲಾ 1 ಲಕ್ಷ ಪರಿಹಾರವನ್ನು ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿದೆ. ಒಂದು ಕಡೆ MK ಸ್ಟಾಲಿನ್ ಅವರು ಕರೂರಿಗೆ ಹೊರಟಿದ್ದಾರೆ, ವಿಶೇಷ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಮೃತಪಟ್ಟಂಥ ಕುಟುಂಬಸ್ಥರನ್ನು ಭೇಟಿಯಾಗ್ತಾರೆ, ಗಾಯಾಳುಗಳನ್ನು ಭೇಟಿಯಾಗ್ತಾರೆ, ಘಟನೆ ನಡೆದಂತಹ ಜಾಗದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾರೆ. 10 ಲಕ್ಷ ಪರಿಹಾರವನ್ನು ಮೃತರ ಕುಟುಂಬಸ್ಥರಿಗೆ ಪರಿಹಾರವನ್ನು ಘೋಷಿಸಿದೆ ತಮಿಳುನಾಡು ಸರ್ಕಾರ. ಅದರ ಜೊತೆಗೆ ಗಾಯಾಳುಗಳಿಗೆ 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಆಮೇಲೆ ಹಾಸ್ಪಿಟಲ್ನ ವಿಡಿಯೋಸ್ ಏನು ವಿಜುವಲ್ಸ್ ನಾವು ನೋಡ್ತಿದ್ದೀವಿ, ಯಾಕಂದರೆ ಭಾಳ ಕರಳು ಹಿಂಡು ಬರುತ್ತೆ. ಎಂಥವರಿಗೂ ಕೂಡ ಬೇಜಾರಾಗುತ್ತೆ. ಅವ್ರದ್ದು ಏನು ತಪ್ಪಿರಲ್ಲ, ಅವ್ರು ಏನು ಸುಮ್ಮನೆ ನಿಂತಿರುತ್ತೆ. ಆಮೇಲೆ ಮೊನ್ನೆ ಮೆರವಣಿಗೆ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಕೂಡ ಇದೇ ಥರದ ಅಲ್ಲೂ ಕೂಡ ಒಂದಷ್ಟು ಜನ ಪಾಪ ಜೀವ ಕಳ್ಕೊಂಡ್ರು. ಅವ್ರಿಗೇನು ಗೊತ್ತಿರುತ್ತೆ? ಅವ್ರದ್ದು ಏನೂ ತಪ್ಪೇ ಇಲ್ಲ. ಈಗ ಇಲ್ಲೂ ಅಷ್ಟೇ, ಈಗ ಅಷ್ಟು ಜನ ನಟ ವಿಜಯ್ ಅವರನ್ನು ನೋಡಬೇಕು, ಅವ್ರ ಭಾಷಣ ಕೇಳಬೇಕು. ಆಮೇಲೆ ಈಗೆಲ್ಲ ಏನಿದ್ರು ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ. ಈಗ ಏನೇ ಒಂದು ಮಾಡಿದ್ರೂ ಕೂಡ ಎಲ್ಲರೂ ಅದನ್ನು ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು, ಪೋಸ್ಟ್ ಮಾಡೋದು, ಲೈಕ್ ಸಿಗುತ್ತೆ, ಕಮೆಂಟ್ಸ್ ಬರುತ್ತೆ, ವೈರಲ್ ಆಗ್ತೀವಿ. ಇದೇ ಥರನೇ ಅಲ್ಲಿ ತಮಿಳ್ನಾಡಲ್ಲಿ ಭಾಳ ಒಲವಿಟ್ಕೊಂಡಿರ್ತಾರೆ, ಅಂದರೆ ಸಿನಿಮಾ ನಟರು. ಬಟ್ ಇಲ್ಲಿ ಕರ್ನಾಟಕದಲ್ಲೂ ಇದೆ, ಇಲ್ಲ ಅಂತಲ್ಲ. ಬಟ್ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ತಮಿಳ್ನಾಡಲ್ಲಿ ಸ್ವಲ್ಪ ಜಾಸ್ತಿ ಅದು.